ಆಲೂರು ತಾಲೂಕು ಟೇಕಲ್ ಹೋಬಳಿ ತಿಮ್ನಾಯಕನಹಳ್ಳಿ ಅಗ್ರಹಾರ ಸರ್ವೆ ನಂಬರ್ 35ರಲ್ಲಿ ಐಶ್ವರ್ಯ ಸ್ಟೋನ್ ಕ್ರಷರ್ ನಿರ್ಮಾಣ ಆಗಿದೆ. ಆ ಜಾಗ ಬಂದು ನೆಲದಿಂದ 20 ಅಡಿ ಮೇಲೆ ಬಂಡೆ ಇದ್ದಿದ್ದ ಗೋಮಾಳ ಜಾಗದಲ್ಲಿ ಅಲ್ಲಿ B1 ಕ್ರಷರ್ ಘಟಕ ಕೊಡೋಕ್ಕೆ ಬರೋದೇ ಇಲ್ಲ. ಒಬ್ಬ ಕಡು ಭ್ರಷ್ಟ ರಾಜೇಶ್ ಅಂತ ಗಣಿ ಅಧಿಕಾರಿ ಇರ್ತಾನೆ. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸುಮಾರು 4 ಎಕರೆಯಲ್ಲಿ ಆ ಬಂಡೆ ಸುಮಾರು 15 ಲಕ್ಷ ಟನ್ಗೂ ಹೆಚ್ಚು ಬಂಡೆಯನ್ನು ತೆಗೆಸಿ ಅಕ್ರಮವಾಗಿ ಕ್ವಾರಿ ಘಟಕ ಕ್ರಷರ್ ಘಟಕನ ಅಲ್ಲಿ ಕುಳಿಸಿ ಸುಮಾರು 13 ಲಕ್ಷ ರಾಯಲ್ಟಿ ಕಟ್ಟಿಬಿಟ್ಟು ಆ ಸುಮಾರು 50 ಕೋಟಿ ಹಗರಣವನ್ನೇ ರಾಯಲ್ಟಿ ವಂಚಿಸಿ ಸರ್ಕಾರಕ್ಕೆ ಕಾನೂನು ಬಾಹಿರವಾಗಿ ಆ ಸ್ಥಳದಲ್ಲಿ ಕ್ರಷರ್ ಘಟಕ ನಿರ್ಮಿಸಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗೆ, ಉಪನಿರ್ದೇಶಕರಿಗೆ, ಗಣಿ ಅಧಿಕಾರಿಗಳಿಗೆ, ನಿರ್ದೇಶಕರು, ಡೈರೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರಿ. ಡೈರೆಕ್ಟ್ರ್ನಿಂದ ಇಲ್ಲಿ ಬಂದಿದೆ, ಸ್ಥಳ ಪರಿಶೀಲನೆ ಮಾಡಿ ಇದು ವರದಿ ಕೊಡಿ, ತನಿಖೆ ಮಾಡಿ ಏನೇನಾಗಿದೆ ಅಂತ. ಆದರೆ ಜಿಲ್ಲಾಧಿಕಾರಿಗಳು, ಮಾನ್ಯ ಗಣಿ ಅಧಿಕಾರಿಗಳು ಇನ್ನೂ ಕ್ರಮ ಕೈಗೊಂಡಿಲ್ಲ. ನಾವು ಇದ್ರ ಬಗ್ಗೆ ಸೋಮವಾರ ಇಡಿಗೆ ದೂರು ಕೊಡ್ತಾ ಇದ್ದೀವಿ. ಈ ಸುಮಾರು 50 ಕೋಟಿ ರೂಪಾಯಿ ಮೌಲ್ಯದ ಬಂಡೆಯನ್ನು ಅಕ್ರಮವಾಗಿ ಕಬಳಿಸಿ ಇವತ್ತು ಕ್ರಷರ್ ಘಟಕ ಮಾಡಿದ್ದಾರೆ. ಮಾನ್ಯ ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಪುತ್ರನ ಹೆಸರಿನಲ್ಲಿರುವ ಈ ಕ್ರಷರ್ ಘಟಕ ಐಶ್ವರ್ಯ ಕ್ರಷರ್ ಘಟಕದಲ್ಲಿ ನಡೆದಿದೆ. ಸೂಕ್ತ ತನಿಖೆಗೆ ನಾನು ಜಿಲ್ಲಾಡಳಿತವನ್ನು ಒತ್ತಾಯಿಸ್ತೀನಿ. ಮತ್ತು ಮಾಲೂರು ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕ್ವಾರಿ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಎಲ್ಲ ಕ್ವಾರಿ ಘಟಕದಲ್ಲಿ ಮಾನ್ಯ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾನ್ಯ ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟಿದ್ದರು. ಆಗ ನೀವು ಬಂದಿದ್ರೆ ನೋಡಿರ್ತೀರಿ. ಕ್ವಾರಿಯಲ್ಲಿ ಮಂಜೂರಾಗಿರೋ 5 ಎಕರೆ ಕ್ವಾರಿ ಮಂಜೂರಾಗಿದ್ದರೆ 1 ಎಕರೆ 20 ಗುಂಟೆ ಬಫರ್ ಝೋನ್ ಬಿಡಬೇಕು. ಆ ಬಫರ್ ಝೋನಲ್ಲಿ ಹಸಿರು ಹೊಂದಿಕೆ ಇರಬೇಕು, ಬೆಂಚಿಂಗ್ ಸಿಸ್ಟಮ್ ಇರಬೇಕು. ಆದರೆ ಯಾವುದೂ ಇಲ್ಲದೆ ಬಫರ್ ಝೋನ್ಗಳನ್ನ ಒಡೆದು ಸುಮಾರು 80ರಿಂದ 100 ಎಕರೆ ಬಫರ್ ಝೋನ್ ಹೊಡೆದು ಸುಮಾರು 80ರಿಂದ 100 ಎಕರೆ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ. ಇದು ಮಾಲೂರು ಶಾಸಕರ ನಂಜೇಗೌಡರ ಗಣಿ ಸಾಮ್ರಾಜ್ಯ 100ಗೆ 1000% ಅಕ್ರಮವಾಗಿ ನಡೀತಾ ಇದ್ರು. ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಇಲ್ಲ, ಯಾರಿಗೆ ದೂರಿಗೆ ಕೊಟ್ಟರು ಕ್ರಮ ಕೈಗೊಳ್ತಾ ಇಲ್ಲ. ಡೈರೆಕ್ಟ್ರು ಇಲ್ಲಿಗೆ ಕಳಿಸಿದ್ದಾರೆ, ಆದರೂ ಕ್ರಮ ಕೈಗೊಳ್ಳದೆ ರಾಜಕೀಯ ಒತ್ತಡಕ್ಕೆ ಇವತ್ತು ಇದಾಗ್ತಿದೆ. ಮತ್ತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟಾಗ ಅವರು ಕ್ರಮ ಕೈಗೊಳ್ಳ್ರಿ ಅಂತ ಸೂಚನೆ ಕೊಟ್ಟಿದ್ದರು. ಆ ಸೂಚನೆ ಮೇರೆಗೆ ಪರಿಸರ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿ ಅವರು ಸ್ಥಳ ಪರಿಶೀಲನೆ ಮಾಡಿ 27 ಕ್ರಷರ್ಗಳ ಲೋಪದೋಷಗಳನ್ನು ಇದು ಮಾಡಿ NPD ಜಾರಿ ಮಾಡ್ತಾರೆ. ಶೋಕೇಸ್ ನೋಟಿಸ್ 27 ಕ್ರಷರ್ಗೆ. ಆದರೆ ಯಾವ ಕ್ರಷರ್ ಘಟಕಗಳು ರಿಪ್ಲೈ ಕೊಡಲ್ಲ, ಒಂದಿಬ್ಬರು ರಿಪ್ಲೈ ಕೊಡ್ತಾರೆ. ಅದು ಸರಿ ಇಲ್ಲ ಅಂತ 27 ಕ್ರಷರ್ಗಳನ್ನೂ ಬಂದ್ ಮಾಡ್ರಿ ಅಂತ ಶಿಫಾರಸು ಮಾಡಿ ಹಿರಿಯ ಪರಿಸರ ಅಧಿಕಾರಿಗಳು ನಿಸರ್ಗ ಭವನ ಬೆಂಗಳೂರು ಅವರು ಕರೆಂಟ್ ಕಟ್ ಮಾಡ್ರಿ ಅಂತ ಇಲ್ಲಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಆದರೆ ಈಗ ನಮ್ಮ ಬೆಳಿಗ್ಗೆ ಬಂದಾಗ ಒಬ್ಬ ಸ್ನೇಹಿತ ಕೇಳ್ದ, ಇಲ್ಲಿ ಯಾವುದೋ ಏರ್ ಟೆಸ್ಟ್ ಮಾಡೋ ಮಿಷಿನ್ ಇಕ್ಕಿದ್ದಾರೆ ಆದರೆ 3 ದಿನಕ್ಕೆ ಕ್ರಷರ್ ನಿಲ್ಲಿಸ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ಮಿಷಿನಿಕ್ಕಿ ಸುಳ್ಳು ವರದಿ ಕೊಡೋಕ್ಕೆ ಒಂದು ತಂತ್ರ ಮಾಡ್ತಾಯಿದ್ದಾರೆ ಶಾಸಕರ ಒತ್ತಡದಿಂದ ಅಂತ ಇವಾಗ ನಮ್ಗೆ ಹೇಳಿದ್ರು. ಕಾನೂನು ರೀತಿಯಲ್ಲಿ ಪರಿಸರ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಡೀತಿರುವ ಕ್ರಷರು ಕ್ವಾರಿ ಘಟಕಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಈ ಮುಖಾಂತರ ನಾನು ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸ್ತೀನಿ. ಥ್ಯಾಂಕ್ ಯು.